ಪ್ರಿಯಾ, ವಾಟ್ಸ್ ಹ್ಯಾಪನಿಂಗ್ ಯೋ? ಮಾರ್ಕೆಟ್ ಬರೋರು ಹುಷಾರಾಗಿ ಬರ್ರಿ ಅಂತ ಟ್ರಾಫಿಕ್ ಜಾಮ್ ಆಗಿದೆ ಅಂತಂದ ಈಗ ಗೊತ್ತಾಗ್ತಿದೆ ನಮಗೂನು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ. ಹೌದು, ನಾನೇ ಅನ್ಕೋತಾ ಇದ್ದೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಯೂಟ್ಯೂಬ್ ಓಪನ್ ಶುರು ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2.5 ವರ್ಷ ಆಗ್ತಾ ಇದೆ. ಈ 2.5 ವರ್ಷದಲ್ಲಿ ಇಷ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಇರೋದು ಮತ್ತು ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಇಲ್ಲ, ಇದೇ ಥರನೇ ನಾನು ಆದಷ್ಟು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ವ್ಲಾಗ್ ಕೂಡ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಹಾಗೆ ಮುಂಚೆ ಎಲ್ಲ ನೀವು ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ಥರನೇ ಈಗಲೂ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಆ್ಯಂಡ್ ಇವತ್ತು ನಾನು ಈ ವ್ಲಾಗ್ನ ಹತ್ತತ್ರ ಮಧ್ಯಾಹ್ನದಿಂದ ಸಂಜೆನೇ ಶುರು ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಇವತ್ತು ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು, ನನ್ನ ಕೆಲಸ, ಆಫೀಸ್ ಕೆಲಸ, ಅವ್ರದ್ದೇನೇನೋ ಕೆಲಸಗಳೆಲ್ಲ ಇತ್ತು. ಇನ್ನು ನಾಳೆ ನಾಡಿದ್ದು ದಿನ ಅವ್ರಿಗೂ ಶೂಟಿಂಗ್ ಇದೆ, ಕಂಟಿನ್ಯೂಸ್ ಆಗಿ ಅವರು ಫುಲ್ ಬ್ಯುಸಿ ಇರ್ತಾರೆ. ಜೊತೆಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಅವ್ರು 2 ದಿನ ಇರಲ್ವಲ್ಲ, ಹಾಗಾಗಿ ನಾನು ಕೆಲವೊಂದು ಸೀರೆಗಳು ಶಾಪಿಂಗ್ ಮಾಡಬೇಕಾಗಿತ್ತು. ಬಟ್ ಅದು ನನಗಲ್ಲ, ದೇವರಿಗೆ. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ, ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. Yes, tell me. Yes, tell me, Priya, what's happening here? Tell me no. Brigade Insignia is a premium residential community in North Bangalore. Okay, I don't want brigade. I want site in Sunkutkate. Do you have? ಟ್ರಾಫಿಕ್ ಜಾಮು. ಇಷ್ಟೊತ್ತವರೆಗೂ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು, ಬಟ್ ಇವಾಗ ಫುಲ್ ಟ್ರಾಫಿಕ್ ಜಾಮ್ ಆಗೋಗಿದೆ. ಎಷ್ಟೊತ್ತಾಯ್ತಪ್ಪ ಇಲ್ಲೇ ನಿಂತ್ಕೊಂಡು ನಾವೀಗ? 20 ಮಿನಿಟ್ಸ್ ಆಯಿತು. ಸೊ ಯಾಕೆ ಟ್ರಾಫಿಕ್ ಜಾಮ್ ಆಗಿದೆ ಅಂತಂದ ಈಗ ಗೊತ್ತಾಗ್ತಿದೆ ನಮಗೂ. ಸೊ ಸಿಕ್ಕಾಪಟ್ಟೆ ಎಲ್ಲ ಇಲ್ಲಿ ಹಬ್ಬದ ವಾತಾವರಣ ನಡೀತಾ ಇದೆ. ನಮಗೂ ರೌಂಡ್ ಹೊಡೆದು ಸುಸ್ತಾಯಿತು. ಒಂದು ರೋಡ್ ಹೋಗೋಕ್ಕೆ ಎಷ್ಟು ರೋಡ್ ಸುತ್ತಾ ಇದ್ದೀವಿ ಅಂತಂದರೆ ಮೋಸ್ಟ್ಲಿ ವಾಪಸ್ ರಿಟರ್ನ್ ಮನೆಗೆ ಹೋಗ್ತೀವೇನೋ ಅನ್ನಿಸ್ತಾ ಇದೆ. ಏನಮ್ಮ ಹೇಳಪ್ಪು, ಹೇಳು ಭಯಕ್ಕೆ ಅವರಿಗೆ ಸ್ವಲ್ಪ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಒಂದೇ ಒಂದು ರೋಡ್ಗೆ ಹೋಗಿ ಇಷ್ಟೆಲ್ಲ ಸುತ್ತಾ ಇದೀವಲ್ಲ, ಅವಾಗಿಂದ ಅಷ್ಟು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಇದು ಮಾರ್ಕೆಟ್ ಒಳಗಡೆ ಬರೋದಕ್ಕೆ ಇಷ್ಟು ಜಾಮು ಇವತ್ತೇ ಆ್ಯಕ್ಚುಲಿ. ಯಾಕೆಂದರೆ ಈದ್ ಮಿಲಾದ್ ನಡೀತಿದೆ, ರೋಡು ಫುಲ್ ಎಲ್ಲ ರೋಡನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾವ ರೋಡ್ಗೂ ಹೋಗೋಕ್ಕಾಗ್ತಿಲ್ಲ. ಮಾರ್ಕೆಟ್ ಇದು ವಿಡಿಯೋ ನಾವು ಲೈವಲ್ಲಿ ಇದ್ದೀರ ಹೇಳ್ಬಿಡ್ತಿದ್ದೋ, ಮಾರ್ಕೆಟಿಗೆ ಬರೋರು ಹುಷಾರಾಗಿ ಬರ್ರಿ ಅಂತ. ಆದರೆ ಲೈವಲ್ಲ ಸಿಕ್ಕಾಬಡೆ ಕಷ್ಟ ಆಗ್ತದೆ. ಆರ್ ವಿ ರೋಡ್ ಹೋಗಿ ನಾವು ಎಲ್ಲಿಂದ ಆ್ಯಕ್ಚುಲಿ ಮಾರ್ಕೆಟ್ ಫ್ಲೇವರ್ ಕೆಳಗಡೆ ಇದ್ದವರು ಚಾಮರಾಜಪೇಟೆಯಿಂದ ಆರ್ ವಿ ರೋಡ್ ಹೋಗಿ ಆ ಕಡೆಯಿಂದ ತಿರ್ಗಾ ಇನ್ನೊಂದು ರೋಡಿಗೆ ಬಂದು ಅಲ್ಲಿಂದ JC ರೋಡಿಗೆ ಬಂದು ಜಾಯ್ನ್ ಆಗಿದ್ದೀವಿ. ಈಗ JC ರೋಡಿಗೆ ಜಾಯ್ನ್ ಆಗಿದ್ದೀವಿ. 1.25 ಅವರ್ ಆಯಿತು. ನಾನು ಮಾರ್ಕೆಟ್ ಫ್ಲೇವರ್ ಕಡೆಯಿಂದ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ಗೆ ಹೋಗೋಕ್ಕೆ ಆಗ್ತಾನೆ ಇಲ್ಲ. ನೋಡೋಣ, ಇವಾಗ ಅಲ್ಲಿ ಬೇರೆ ಪಾರ್ಕಿಂಗ್ ಹೋಗ್ಬೇಕು. ಅಲ್ಲಿ ಏನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲೂ ಏನು ಜಾಮ್ ಆಗಿದೆಯೋ ಇಲ್ಲ ರೋಡ್ ಕ್ಲೋಸ್ ಮಾಡಿದಾರೋ ಗೊತ್ತಿಲ್ಲ. ಈಗ ಈ JC ರೋಡ್ ಕಡೆಯಿಂದ ಎಂಟ್ರಿ ಕೊಡ್ತಾ ಇದ್ದೀವಿ. ಚಿಕ್ಕಪೇಟೆಗೆ ಹೋಗ್ತೀವಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಹೋದ್ರೆ ಅಪ್ಲೋಡ್ ಮಾಡ್ತೀವಿ. ಮೇ ಬಿ ಹೋಗ್ತೀವಿ, ಯಾಕಂದರೆ ಇಲ್ಲೇನೋ ರೋಡು ಲೆಫ್ಟ್ ಬಿಟ್ಟಿದ್ದಾರೆ ನೋಡಿ. ಇವಾಗ ಟೌನಲ್ಲಿ ಸಿಗ್ನಲ್ಗೆ ಬಂದೆ. ಅಂತೂ ಏನಾದರೂ ಇಲ್ಲಿ ಲೆಫ್ಟಲ್ಲಿ ರೋಡ್ ಬಿಟ್ಟಿದ್ರೆ ಓಕೆ, ಇಲ್ಲ ಅಂತಂದರೆ ಮತ್ತೆ ರೌಂಡ್ ಹೊಡ್ಕೊಂಡು ಎಲ್ಲರೂ ಬೇರೆ ಕಡೆ ಹೋಗ್ಬೇಕು. ರಾಧಾನೇ ಇರಬೇಕು, ರಾಧಾಯಿಂದನೇ ಮಾಡ್ತೀನಿ ನಾನು. ಯಾವಾಗ ಅಂಗ್ಲಿಗೆ ಬಂದ್ರೂ ಜಾಸ್ತಿ ಹಿಂಸೆ ಕೊಡೋದೇ ರಾಧಾ ಅಪ್ಪ, ಜಾಸ್ತಿ ಕಾಟ ಕೊಡೋದೇ ರಾಧಾ. ಬಟ್ ಕೊನೆಗೆ ನಂಗೆ ಯಾವ ಸೀರೆ ಬೇಕು ಪಾಪ ಹುಡ್ಕೊಡೋದು ಇವರೇನೆ. 2 ಹೇಳಿದ್ದೀನಲ್ವಾ. ಫೋನ್ ಇಡಮ್ಮ, ಏನಿಲ್ಲ ಮಾತಾಡ್ತಾ ನನಗೆ ಬೇಕಾಗಿರೋ ಸೀರೆ ತೋರಿಸ್ಬೇಕು ಇವಾಗ, ಆಯ್ತಾ? ನಾನು ಇನ್ನ ಯಾವ ಥರ ಅಂತ ಹೇಳಲೇ ಇಲ್ಲ. ಒಬ್ಬರೇ ಬರಂಗಿಲ್ಲ, ಜೋಡಿ ಅಕ್ಕಿಗಳ ತರ ಬಂದ್ರೇನೆ ಚಂದ. ಒಬ್ಬರೇ ಬಂದ್ರೆ ಏನ್ ಚೆನ್ನಾಗಿರುತ್ತೆ ತೋರ್ಸೋಣ. ಜೋಡಿ ಅಕ್ಕಿಗಳು ಬಂದ್ರೆ ಅಂತ ನೀನು ಬರ್ದೆ, ನಾನು ಹೆಂಗಿದ್ರು ಸೆಲೆಕ್ಟ್ ಮಾಡಲ್ವಂತೆ, ನೀನು ಬರಲೇಬೇಕು. ಒಪ್ಪಿತಾನೆ ಅವ್ರು ತಗೊಳ್ಳೋದು. ದೇವ್ರಿಗಾದ್ರೂ ನೀವು ಒಪ್ಲೇಬೇಕು ತಾನೆ ಅದು. ಅದಕ್ಕೆ ಅಲ್ಲಿ ಹೋಗೋಣ ನಡಿ. ಇಲ್ಲಿ ಸಿಂಪಲ್ ಸೀರೆ ಅಂದ್ರೆ
ಅಯ್ಯಪ್ಪ ಒಂಥರ ಅಡಿಕೆ ರಾಜ ಗ್ರೀನ್ ಅವಾಗಲೇ ನಂಬರ್ಗೆ ತೆಗ್ದಿದ್ದಲ್ಲ. ಹಾಂ ನೋಡಿ ಇದು ಚೆನ್ನಾಗಿಲ್ವಾ? ಇದು ಚೆನ್ನಾಗಿದೆ ನೋಡು. ಅಮ್ಮ ಇದು ಉಡ್ಸಿದ್ರೆ ತುಂಬ ಹೈಲೈಟ್ ಕಾಣುತ್ತೆ. ಯಾರು ಹೇಳು ಒದ್ದಾಡೋದಂಗೆ? ಇವರು ಪಾಪ ಹಂಗೆಲ್ಲ ಕೊಟ್ಬಿಡ್ತಾರೆ. ರಾಧಾನೇ ಕೊಡಲ್ಲ. ಇದು ಬಾಯ್ 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 ಆಂಟಿ. ಈಗ ಇಲ್ಲಿ ಏನು ಮಾತಾಡಿದ್ರು ವಾಯ್ಸು ಕೇಳಿಸಲ್ಲ. ಅಲ್ಲೋಗಿ ಕಾರಲ್ಲಿ ಹೇಳೋಣ. ಫುಲ್ಲು ಮಳೆ ಬೇರೆ ಬಂದ್ಬಿಡ್ತಾ, ಎಲ್ಲ ಕೆಲಸ ಕೈ ಕೊಡ್ತು ಮಳೆ ಬಂದು. ಮಳೆಗೂ ಅದಕ್ಕೂ ಅಯ್ಯೋ ಮಳೆ ಬಂದಿದ್ದರಿಂದ ಮತ್ತು ಜೊತೆಗೆ ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮು, ಜನನೂ ಸಖತ್ತಾಗಿದ್ರು ಇವತ್ತು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಮಗೂ ಸುಸ್ತಾಗ್ಬಿಟ್ಟಿದ್ದು ಕಾರಲ್ಲಿ ಬಂದು ಕೂತ್ಕೊಳ್ಳೋ ಅಷ್ಟರಲ್ಲಿ. ಅದು ಸಾಲದು ಅಂತ ಈಗ ನಮ್ಮ ಮನೆಗೆ ಮೆಟ್ಲು ಎತ್ಕೊಂಡು ಬರೋಷ್ಟರಲ್ಲಂತೂ ಇನ್ನೂ ಫುಲ್ ಸುಸ್ತಾಯಿತು. ಈಗ ಬಂದ ತಕ್ಷಣ ಇವರು ಪಾಪ ಹಂಗೂ ಏನು ಬಿಡಿಸ್ತಾ ಇದೆಯಾ? ಗೋಡಂಬಿ. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ನಾವು ನೆನೆಸಿ ತಿನ್ನಬೇಕು, ಇಲ್ಲ ಹುರಿದು ತಿನ್ನಬೇಕು ಅಂತೇಳಿ ಎಲ್ಲ ಈಗ ಅಂದರೆ ಒಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಡೈಲಿ ಶೂಟಿಂಗ್ ಹೋಗ್ಬೇಕಾದ್ರೆ ಒಂದೊಂದು ಡಬ್ಬ ತೊಗೊಂಡು ಹೋಗ್ತೀನಿ. ಏನಂದರೆ ಒಂದೇ ಸರಿ ಹುರಿದಿಟ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ತೊಗೊಬೋದು. ಇಲ್ಲ ಅಲ್ಲಲ್ಲೇ ಬೇಕು ಅಂದಾಗಲೂ ಒಂದೊಂದ್ಸಲಿ ಟೈಮ್ ಇರುತ್ತೆ, ಒಂದೊಂದ್ಸಲಿ ಟೈಮ್ ಇರಲ್ವಲ್ಲ. ಹಾಗಾಗಿ ಎಲ್ಲನೂ ಒಂದೇ ಸಲ ಫ್ರೈ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಏರ್ ಟೈಟ್ ಕಂಟೈನರ್ ಥರ ಹಾಕ್ಬಿಟ್ಟು, ಇಲ್ಲ ಸ್ಟೀಲ್ ಬಾಕ್ಸ್ ಎಲ್ಲಾದರೂ ಹಾಕಿದ್ರೂ ಚೆನ್ನಾಗಿರುತ್ತೆ. ಅದೊಂದೇನಾ? ಅದ್ರ ಜೊತೆಗೆ ಏನು ಮಿಕ್ಸ್ ಮಾಡ್ತೀಯ ಹೇಳು? ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದೆ, ಈ ಥರ ಸ್ಟೋರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದಾರೆ. ಅಲ್ಲಿ ದಾಳಿಂಬೆ ಹಣ್ಣು ತೊಗೊಂಡಿದ್ದಾರೆ. ಇವತ್ತು ಮಾರ್ಕೆಟ್ ಸವಾಸನೆ ಬೇಡ ಅನ್ಸ್ಬಿಡ್ತು, ಅಷ್ಟು ಬೇಜಾರಾಗೋದು. ಹೌದು, ಯಾವತ್ತೂ ಈ ರೇಂಜ್ ಟ್ರಾಫಿಕ್ ಆಗಿಲ್ಲ. ನಾನು ವರಮಹಾಲಕ್ಷ್ಮಿ ಗಣೇಶ ಹಬ್ಬಕ್ಕೆ ಹೋಗಿ ಹೂವು ತಗೊಂಬರ್ಬೇಕಾದ್ರೂ ಇಷ್ಟೊಂದು ಜಾಮ್ ಆಗಿರಲಿಲ್ಲ. ಇವತ್ತು ಈದ್ ಮಿಲಾದಿಂದ ಆಗಿ ಯಪ್ಪ ಎಷ್ಟು ಟ್ರಾಫಿಕ್ ಅಂದರೆ ಮಾರ್ಕೆಟ್ ಫುಲ್ ಜಾಮ್. ಆ್ಯಂಡ್ ಅಲ್ಲೇ ಬರ್ತಾ ಹೇಗಿದ್ರು ಹೋಗಿದ್ವಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಸೀಡ್ಸ್ ಇದೆ. ಅದರ ಸೌತೆಕಾಯಿ ಸೀಡ್ಸ್ ಇದೆ, ಪಂಪ್ಕಿನ್ ಸೀಡ್ಸ್ ಇದೆ, ಆಮೇಲೆ ಸನ್ಫ್ಲವರ್ ಸೀಡ್ಸ್ ಇದೆ, ಎಲ್ಲ ಸೀಡ್ಸು ತಿಂದರೆ ಒಳ್ಳೇದು ಹೊಟ್ಟೆಗೆ ಅಲ್ವಾ? ಅಲ್ಲಪ್ಪು ಬರೀ ಹೊಟ್ಟೆಗಲ್ಲ, ದೇಹಕ್ಕೆ. ಹಾಂ, ಒಂದೊಂದು ಕೆಲವೊಂದು ಸೀಡ್ಸ್ ತಿನ್ನೋದ್ರಿಂದ ಸ್ಕಿನ್ ಚೆನ್ನಾಗಾಗತ್ತೆ. ಒಂದೊಂದು ಬೆನಿಫಿಟ್ ಇದೆ ಓವರ್ ಆಲ್ ಬಾಡಿ. ಮತ್ತು ಸೀರೆನೂ ಅಷ್ಟೇ, ದೇವ್ರಿಗೆ ಎಲ್ಲ ಸೀರೆಗಳು ಚೆನ್ನಾಗಿ ಸಿಕ್ಕಿತು. ಅದರಲ್ಲೂ 2 ಸೀರೆ ನಮಗೆ ತುಂಬ ಗ್ರ್ಯಾಂಡಾಗಿರೋ ಸೀರೆ ಥರ ಬೇಕಾಗಿತ್ತು. ಅದು ಅಷ್ಟೇ, 2 ತುಂಬ ಚೆನ್ನಾಗಿರೋದೇ ಸಿಕ್ಕಿದೆ. ಬಟ್ ಈಗ ದೇವ್ರು ಗುಡಿಸ್ದಾಗ್ಲೂ ಹೇಗೆ ಕಾಣುತ್ತೆ ಅಂತ ನೋಡಬೇಕು. ತುಂಬ ಚೆನ್ನಾಗಂತೂ ಕಾಣುತ್ತೆ. ಬಟ್ ಆದರೆ ಬರೀ ದೀಪದ ಬೆಳಕಿಂದಾನೇ ದೇವ್ರನ್ನ ನೋಡೋದ್ರಿಂದ ಆ ಸೀರೆ ಹೇಗೆ ಕಾಣಿಸ್ಬೋದು ಉಡಿಸ್ದಾಗ ಅನ್ನೋದೊಂದು ನೋಡಬೇಕು. ಅವತ್ತು ಹೆಂಗಿದ್ರು ಅದದ್ದು ವ್ಲಾಗ್ ಮಾಡ್ತೀನಲ್ವಾ, ನೋಡೋಣ ಹೇಗೆ ಕಾಣಿಸ್ತೆ ಮತ್ತು ಯಾವ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ಸಖತ್ ಒಂಥರ ಸುಸ್ತಾಗ್ಬಿಟ್ಟಿದೆ ಇವತ್ತು. ಅಡುಗೆ ಮಧ್ಯಾಹ್ನನೇ ರೆಡಿಯಾಗಿತ್ತು, ಬೀನ್ಸು ಪಲ್ಯ ಮತ್ತು ಬಸ್ಸಾಂಬಾರು ಮಾಡಿದ್ದೆ. ಸೊ ಇವಾಗಲೂ ಅದೇ ಇದೆ, ಊಟ ಮಾಡಿ ಮಲ್ಕೋತಾ ಇರೋದು. ಏನು ಮೇಡಮ್? ಹೇಳಿ ಸರ್. ಹೇಳಿ ಮೇಡಮ್. ಇಷ್ಟನಾ? ತುಪ್ಪ ಹಾಕಲ್ವಾ ಇದಕ್ಕೆ? ತುಪ್ಪ ನೀನು ತಿನ್ನಲ್ವಲ್ಲ, ಅದಕ್ಕೆ ತುಪ್ಪ ಹಾಕಲ್ಲ, ಹಂಗೆ ಫ್ರೈ ಮಾಡ್ತೀವಿ. ಮೇಡಮ್ಗೆ ತುಪ್ಪ ಇಷ್ಟ ಆಗಲ್ಲ ಅಂತಲ್ಲ, ನನಗೆ ತುಪ್ಪ ಒಂದೊಂದ್ಸಲಿ ಕೈ ಕೊಟ್ಬಿಡುತ್ತೆ, ಅದಕ್ಕೆ ಹಾಕಿಲ್ಲ.